Hi everyone, welcome back to my channel. I hope all of you are doing well. Welcome to Spoken English Practice Day 7. So already ನಾವು 6 classes ಅನ್ನು ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲ ಕ್ಲಾಸಸ್ಸಲ್ಲೂ 30 sentences ಅನ್ನು ಕಲ್ತಿದ್ದೀವಿ. ಸೊ ಅಗೇನ್ ಇವತ್ತಿನ ಕ್ಲಾಸಲ್ಲೂ ನಾವು 30 sentences ಅನ್ನು ಕಲಿತಾ ಇದ್ದೀವಿ. ಡೈಲಿ ಯೂಸ್ ಮಾಡುವಂಥ ಸೆಂಟೆನ್ಸಸ್ ಆ್ಯಂಡ್ ಇದರಲ್ಲಿ ನೀವು ಹೊಸ ವರ್ಡ್ಸ್ಗಳನ್ನು ಕಲಿಬೋದು ಆ್ಯಂಡ್ ಕೆಲವೊಂದು ಕ್ವೆಶನ್ಸ್ಗಳನ್ನು ನೀವು ಕಲಿಬೋದು. ಅಂದರೆ ಕ್ವೆಶನ್ಸನ್ನು ನೀವು ಹೇಗೆ ಮಾಡ್ಬೋದು, ಹೇಗೆ ಕ್ವೆಶನನ್ನು ಕೇಳ್ಬೋದು. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಶಿ ಹ್ಯಾಸ್ ಫಾರ್ಗಟನ್ ಮೀ ಕಂಪ್ಲೀಟ್ಲಿ. ಅವಳು ನನ್ನನ್ನು ಸಂಪೂರ್ಣವಾಗಿ ಮರೆತಿದ್ದಾಳೆ. ಶಿ ಹ್ಯಾಸ್ ಫಾರ್ಗಟನ್ ಮೀ ಕಂಪ್ಲೀಟ್ಲಿ. ನೆವರ್ ಹೈಡ್ ದ ಟ್ರೂತ್. ಸತ್ಯವನ್ನು ಎಂದಿಗೂ ಮುಚ್ಚಿಡಬೇಡಿ. ನೆವರ್ ಹೈಡ್ ದ ಟ್ರೂತ್. ಐ ವೋಂಟ್ ಬಿ ಏಬಲ್ ಟು ಹ್ಯಾಂಡಲ್ ದ್ಯಾಟ್. ನಾನದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಐ ವೋಂಟ್ ಬಿ ಏಬಲ್ ಟು ಹ್ಯಾಂಡಲ್ ದ್ಯಾಟ್. ಐ ಆಮ್ ಅಸ್ಟಾನಿಶ್ಡ್. ನನಗೆ ಆಶ್ಚರ್ಯವಾಗಿದೆ. ಐ ಆಮ್ ಅಸ್ಟಾನಿಶ್ಡ್. ನಾನು ಆಶ್ಚರ್ಯಚಕಿತನಾದೆ ಅಂತ ಹೇಳ್ತೀವಲ್ಲ, ಹಾಗೇನೆ ಅದೇ ಅರ್ಥ ಬರುತ್ತೆ. ಐ ಆಮ್ ಅಸ್ಟಾನಿಶ್ಡ್. ಐ ಆಮ್ ವೆರಿ ಸೆನ್ಸಿಟಿವ್ ಪರ್ಸನ್. ನಾನು ತುಂಬ ಸೂಕ್ಷ್ಮ ವ್ಯಕ್ತಿ. ಐ ಆಮ್ ವೆರಿ ಸೆನ್ಸಿಟಿವ್ ಪರ್ಸನ್. ಕ್ಯಾನ್ ಯು ಪ್ಲೀಸ್ ಟ್ರೈ ದ ಕ್ಲೋತ್ಸ್ ದ ಅದರ್ ಸೈಡ್. ದಯವಿಟ್ಟು ನೀವು ಬಟ್ಟೆಯನ್ನು ಇನ್ನೊಂದು ಬದಿಯಲ್ಲಿ ಒಣಗಿಸಬಹುದೇ. ದೆರ್ ಇಸ್ ನೋ ಪ್ಲೇಸ್ ಹಿಯರ್. ಇಲ್ಲಿ ಜಾಗ ಇಲ್ಲ. ದೆರ್ ಇಸ್ ನೋ ಪ್ಲೇಸ್ ಹಿಯರ್. ಐ ಡೋಂಟ್ ನೋ ವಾಟ್ಸ್ ಪ್ರಿಪೇರ್ಡ್ ಫಾರ್ ಡಿನ್ನರ್. ಊಟಕ್ಕೆ ಏನು ಮಾಡಿದ್ದಾರೆ ಅಥವಾ ಏನು ಡಿನ್ನರ್ ಪ್ರಿಪೇರ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ಸ್ ಪ್ರಿಪೇರ್ಡ್ ಫಾರ್ ಡಿನ್ನರ್. ಐ ವಿಶ್ ಟು ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಕಾರ್. ಅಂದರೆ ಆ ಥರ ಕಾರ್ ನನ್ನ ಹತ್ರನೂ ಇರಬೇಕಂತ ನನಗೆ ಆಸೆ ಅಂತ ಹೇಳ್ತೀವಲ್ಲ. ಐ ವಿಶ್ ಟು ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಕಾರ್. ಐ ವಿಶ್ ಟು ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಹೌಸ್. ಸೊ ಬೇರೆಯವ್ರ ಹತ್ರ ಇರುವಂಥದ್ದು ಅಂದರೆ ಆ ಥರ ಒಂದು ವಸ್ತು ನನ್ನ ಹತ್ರ ಇರಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳಬೇಕಾದ್ರೆ ಈ ಸೆಂಟೆನ್ಸನ್ನು ಯೂಸ್ ಮಾಡ್ಬೋದು. ಇಸ್ ದರ್ ಎನಿ ವೇಕೆನ್ಸಿ ಇನ್ ಯೋರ್ ಕಂಪನಿ. ನಿಮ್ಮ ಕಂಪನಿಯಲ್ಲಿ ಯಾವುದಾದರೂ ಖಾಲಿ ಹುದ್ದೆ ಇದೆಯೇ. ಅಂದರೆ ವೇಕೆನ್ಸಿ, ಬೇರೆಯವ್ರ ಕಂಪನಿಯಲ್ಲಿ ನಿಮಗೆ ಏನಾದರೂ ವೇಕೆನ್ಸಿ ಇದೆಯಾ ಅಂತ ಕೇಳಲಿಕ್ಕೆ, ಪೊಸಿಷನ್ಸ್ ಯಾವುದಾದ್ರೂ ಖಾಲಿ ಇದೆಯಾ ಅಂತ ಕೇಳಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಹ್ಯಾವ್ ಯು ಕಂಪ್ಲೀಟೆಡ್ ದ ವರ್ಕ್. ನೀವು ಆ ಕೆಲಸವನ್ನು ಪೂರ್ಣಗೊಳಿಸಿದ್ರಾ, ಅಂದರೆ ಆ ಕೆಲಸವನ್ನು ಮುಗಿಸಿದ್ರಾ. ಹ್ಯಾವ್ ಯು ಕಂಪ್ಲೀಟೆಡ್ ದ ವರ್ಕ್. ಇಲ್ಲ, ಸೊ ಅರ್ಧನೇ ಮಾಡಿದ್ದೀನಿ ಅಂತ ಹೇಳ್ತೀವಲ್ಲ. ನೋ, ಇಟ್ಸ್ ಪಾರ್ಷಿಯಲಿ ಡನ್. ಹೇಗೆ ಹೇಳ್ತೀವಿ? ನೋ, ಇಟ್ಸ್ ಪಾರ್ಷಿಯಲಿ ಡನ್. ಐ ಥಾಟ್ ಆಫ್ ಕಮಿಂಗ್ ಟು ಯೋರ್ ಹೋಮ್. ನಾನು ನಿಮ್ಮ ಮನೆಗೆ ಬರಬೇಕಂತ ಯೋಚಿಸಿದ್ದೆ. ಐ ಥಾಟ್ ಆಫ್ ಕಮಿಂಗ್ ಟು ಯೋರ್ ಹೋಮ್. ಅಟ್ ವಾಟ್ ಟೈಮ್ ಆರ್ ಯು ಕಮಿಂಗ್. ನೀವು ಯಾವ ಸಮಯಕ್ಕೆ ಬರ್ತಿದ್ದೀರಾ ಅಥವಾ ಎಷ್ಟೊತ್ತಿಗೆ ಬರ್ತಿದ್ದೀರಾ. ಅಟ್ ವಾಟ್ ಟೈಮ್ ಆರ್ ಯು ಕಮಿಂಗ್. ಐ ವಿಲ್ ಪ್ರಿಪೇರ್ ಸಮಥಿಂಗ್ ಫಾರ್ ಯು. ನಾನು ನಿಮಗಾಗಿ ಏನನ್ನಾದರೂ ಸಿದ್ಧಪಡಿಸ್ತೇನೆ, ಅಂದರೆ ಊಟಕ್ಕೆ ಏನಾದರೂ ಮಾಡ್ತೇನೆ ಅಂತ ಹೇಳಲಿಕ್ಕೆ ಐ ವಿಲ್ ಪ್ರಿಪೇರ್ ಸಮಥಿಂಗ್ ಫಾರ್ ಯು. ಹೌ ಡು ಯು ನೋ ಮೀ. ನಿನಗೆ ನಾನು ಹೇಗೆ ಗೊತ್ತು. ಹೌ ಡು ಯು ನೋ ಮೀ. ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಲೈಫ್. ನಾನು ಜೀವನದಲ್ಲಿ ಏನನ್ನಾದರೂ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಮೈ ಲೈಫ್. ಡಿಡ್ ಯು ಸೇ ಸಮಥಿಂಗ್. ನೀವೇನಾದರೂ ಹೇಳಿದ್ರಾ ಅಥವಾ ನೀನೇನಾದರೂ ಹೇಳ್ದೀಯಾ. ಡಿಡ್ ಯು ಸೇ ಸಮಥಿಂಗ್. ಸಾರಿ, ಐ ಕುಡಂಟ್ ಹಿಯರ್ ಯು. ಕ್ಷಮಿಸಿ, ನನಗೆ ಕೇಳಿಸ್ಲಿಲ್ಲ. ಸೊ ನಿಮ್ಗೇನಾದರೂ ಕೇಳಿಸ್ಲಿಲ್ಲ ಅಂತ ಹೇಳಿದಾಗ ನೀವು ಹೇಗೆ ಹೇಳ್ಬೋದು. ಸಾರಿ, ಐ ಕುಡಂಟ್ ಹಿಯರ್ ಯು. ವಾಟ್ ಡು ಯು ವಾಂಟ್ ಟು ಡೂ. ನೀವೇನು ಮಾಡಲು ಇಷ್ಟಪಡ್ತೀರಾ. ವಾಟ್ ಡು ಯು ವಾಂಟ್ ಟು ಡೂ. ಹೂಮ್ ಆರ್ ಯು ಥಿಂಕಿಂಗ್ ಅಬೌಟ್. ನೀವು ಯಾರ ಬಗ್ಗೆ ಯೋಚಿಸ್ತಾ ಇದ್ದೀರಾ. ಹೂಮ್ ಆರ್ ಯು ಥಿಂಕಿಂಗ್ ಅಬೌಟ್. ನೀವು ಅಥವಾ ನೀನು ಎರಡನ್ನೂ ಯೂಸ್ ಮಾಡ್ಬೋದು. ಓಕೆ, ಇಂಗ್ಲೀಷಲ್ಲಿ ನಾವು ನೀವು ಅಥವಾ ನೀನು ಎರಡಕ್ಕೂ ನಾವು ಒಂದೇ ಥರ ಸೆಂಟೆನ್ಸಸ್ಸನ್ನು ಬಳಸ್ತೀವಿ. ಓಕೆ, ಹೂಮ್ ಡು ಯು ವಾಂಟ್ ಟು ಸ್ಪೀಕ್ ಟು. ನೀವು ಯಾರೊಂದಿಗೆ ಮಾತನಾಡಲು ಬಯಸ್ತೀರಾ. ಹೂಮ್ ಡು ಯು ವಾಂಟ್ ಟು ಸ್ಪೀಕ್ ಟು. ಐ ವಿಲ್ ವೇಟ್ ಫಾರ್ ಯು. ಲೆಟ್ಸ್ ಗೋ ಟುಗೆದರ್. ನಾನು ನಿಮಗಾಗಿ ಕಾಯ್ತೇನೆ, ಒಟ್ಟಿಗೆ ಹೋಗೋಣ. ಐ ವಿಲ್ ವೇಟ್ ಫಾರ್ ಯು. ಲೆಟ್ಸ್ ಗೋ ಟುಗೆದರ್. ವೈ ಆರ್ ಯು ಅಪ್ಸೆಟ್. ನೀನು ಯಾಕೆ ಅಸಮಾಧಾನಗೊಂಡಿದ್ದೀಯಾ. ವೈ ಆರ್ ಯು ಅಪ್ಸೆಟ್. ಅಪ್ಸೆಟ್ ಅಂದರೆ ಅಸಮಾಧಾನ ಅಥವಾ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀಯಾ ಅಂತಲೂ ಕೇಳ್ತೀವಲ್ಲ. ಸೊ ಅದಕ್ಕೆ ನೀವು ವೈ ಆರ್ ಯು ಅಪ್ಸೆಟ್ ಅಂತ ಕೇಳ್ಬೋದು. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟಾಪಿಕ್ ವೈಸ್ ಸೆಂಟೆನ್ಸಸನ್ನು ಹೇಳ್ಕೊಡ್ತೀನಿ.
ಫಾರ್ ಎಕ್ಸಾಂಪಲ್ ಶುಡ್ ಅನ್ನೋ ವರ್ಡಿಂದ ಯಾವ್ಯಾವ ಥರ ಸೆಂಟೆನ್ಸಸನ್ನು ನಾವು ಮಾಡ್ಬೋದು ಅಂತ, ಆ್ಯಂಡ್ ವುಡ್ ಅನ್ನೋ ವರ್ಡಿಂದ ಯಾವ್ಯಾವ ಥರ ಸೆಂಟೆನ್ಸಸ್ ಮಾಡ್ಬೋದು. ಸೊ ಈ ಥರ ಟಾಪಿಕ್ ವೈಸ್ ನಾನು ಕೆಲವೊಂದು ವೀಡಿಯೋಸನ್ನು ಹಾಕ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ತಪ್ಪದೆ ನೋಡಿ. ಆ್ಯಂಡ್ ಆಲ್ ದ 6 days ನಾವು ಏನು ಕಂಪ್ಲೀಟ್ ಮಾಡಿದ್ದೀವಿ ಆ ಎಲ್ಲ ಸೆಂಟೆನ್ಸಸನ್ನು ನೀವು ಪ್ರಾಕ್ಟೀಸ್ ಮಾಡಿ. 10 minutes ವಿಡಿಯೋ ಇದೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ 7 daysನ್ನು ಚೆನ್ನಾಗಿ ಕಂಪ್ಲೀಟ್ ಮಾಡಿ ಅದರಲ್ಲಿರೋ ಸೆಂಟೆನ್ಸಸನ್ನು, ಹೊಸ ವರ್ಡ್ಸ್ಗಳನ್ನು ಕಲೀರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.